ಸೊ ನಿಮಗೆ ಈ ಒಂದು ಪಾತ್ರ ಬಂದಾಗ ಅಂದ್ರೆ ನೀವು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಮಾಡಿದ್ರಿ, ಅದಕ್ಕೆ ಮುಂಚೆ ರಂಗಭೂಮಿಯಲ್ಲಿ ಮಾಡಿದ್ರಿ. ಸೊ ಇದೆಲ್ಲ ಒಂಥರ ಡೆಸ್ಟಿನಿ ಬಂದು ನಿಮಗೆ ಒಂಥರ ದೊಡ್ಡ ಪರದೆನೇ ಆಗಿತ್ತು. ಸೊ ಇವಾಗ ದೊಡ್ಡ ಪರದೆ ಮೇಲೆ ಕಾಣಿಸ್ಕೊಂತ ಇದ್ದಾರೆ. ಇದಕ್ಕೆ ಮುಂಚೆ ಪೈಲ್ವಾನ್ಗೆ ರೈಟ್ ಹ್ಯಾಂಡ್ ಆಗಿದ್ರಿ ನೀವು. ಸೊ ಈ ಎಲ್ಲಾ ಜರ್ನಿಗಳನ್ನ ನೋಡ್ತಾ ಇದ್ರೆ ಹೇಗೆ ಅನ್ಸುತ್ತೆ ನಿಮ್ಗೆ? ಒಂದು ಒಳ್ಳೆಯ ಅನುಭವ ಸರ್ ಈ ಸಿನಿಮಾಗೆ ನನಗೆ. ಯಾಕಂದರೆ ಒಂದು ಹಾಗೆ ನಾವೇ ಮುಖ್ಯ ಪಾತ್ರದಲ್ಲಿ ಮಾಡುವಂಥದ್ದು, ಒಂದೊಂದು ಹೀರೋ ಲೀಡ್ ಥರ ಇರೋದು ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ನಮಗೆ ಚಾಲೆಂಜೆ. ಬಟ್ ಆ ಥರದ್ದು ಬಂದಾಗ ನಿಭಾಯಿಸುವ ಶಕ್ತಿ ನನ್ನೊಳಗಡೆ ಇದೆ ಅಂತ ನಾನು ಪ್ರಯೋಗ ಕೊಂಡುಕೊಂಡಾಗ ಎಸ್ ಓಕೆ ನಾನು ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್. ಈ ಸಿನಿಮಾ ಮುಗಿದ ಮೇಲೆ ನನ್ನ ಜೊತೆಗಿರೋ ಸಹ ನಟರು, ನಮ್ಮ ನಿರ್ಮಾಪಕರು, ಡೈರೆಕ್ಟ್ರು, ಓಕೆ ನೀನು ತುಂಬ ಚೆನ್ನಾಗಿ ಮಾಡಿದೆ ಅಂತ ಅವ್ರು ಯಾವಾಗ ನಾನು ಅಪ್ರಿಷಿಯೇಟ್ ಮಾಡಿದ್ರು, ನಂಬಿಕೆ ಬಂತು ಇನ್ನೊಂದು ನೆಕ್ಸ್ಟ್ ಮುಂದಿನ ಸಿನಿಮಾ ಮಾಡ್ಬೋದು ಅಂತ. ಬಟ್ ನಾನು ಆ ಪಾತ್ರಕ್ಕೆ ಜೀವ ತುಂಬಿದ್ದೀನಿ, ನೋಡುಗನಿಗೆ ಮೋಸ ಮಾಡಲ್ಲ ನಾನು. ಓಕೆ, ಸೊ ನಿಮ್ಮ ಹೆಸರು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅಂದ್ರೆ ಅಶ್ವಿನಿ ಪೋಲೇಪಲ್ಲಿ ಅಂತ ಹೇಳಿ, ಈ ಬೆಂಗಳೂರು ಹುಡುಗರೆಲ್ಲ ಪೋಲಿ ಬಿದ್ದ್ಬಿಟ್ಟಿದ್ದಾರೆ, ಹಾಗಾಗಿ ಪೋಲಿಪಲ್ಲಿ ಅಂತ ಹೇಳಿ ಕರೀತಾರೆ. ಎಷ್ಟು ಜನ ನಿಮ್ಮ ಹೆಸರು ಹೇಳೋದ್ರಲ್ಲಿ ಅಥವಾ ಬರೆಯೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ? ಇಲ್ಲ, ಬರೆಯೋದಂತೂ ತುಂಬಾನೇ ಮಿಸ್ಟೇಕ್ ಆಗುತ್ತೆ. ಪಳ್ಳಿ ಅಂತಾರೆ, ಪೋಲಿ ಪಲ್ಲಿ ಅಂತಾರೆ, ಅದು ಪ್ರಾಪರ್ ಅಶ್ವಿನಿ ಪೋಲೇಪಲ್ಲಿ. ಓಕೆ, ಎಲ್ಲರಿಗೂ ಏನಂತಂದ್ರೆ ನೀವು ಕನ್ನಡ ಮಾತಾಡ್ತೀರಾ, ಕನ್ನಡದವರು ಕರ್ನಾಟಕದಲ್ಲಿ ಹುಟ್ಟಿದ್ದೀರಾ, ಬಟ್ ಏನಕ್ಕೆ ಹೆಸರು ಮಾತ್ರ ತೆಲುಗು ಅಂತ. ಮೇ ಬಿ ನನ್ನ ಆನ್ಸೆಸ್ಟರ್ಸ್ ಯಾರಾದ್ರೂ ಆಂಧ್ರದಿಂದ ಬಂದಿದಾರೋ ಗೊತ್ತಿಲ್ಲ, ಬಟ್ ನಮ್ದು ಕರ್ನಾಟಕ ಆಂಧ್ರ ಬಾರ್ಡರ್, ಬಾಗೇಪಲ್ಲಿ. ಮದರ್ ಟಂಗ್ ತೆಲುಗು, ಬಟ್ ಹುಟ್ಟಿ ಬೆಳೆದಿದ್ದು ಎಲ್ಲ ಕರ್ನಾಟಕ, ಓದಿದ್ದು ಬರ್ದಿದ್ದು ಎಲ್ಲ ಕನ್ನಡ. ಸೊ 100% ಕನ್ನಡದವ್ರೆ, ಅದ್ರಲ್ಲಂತೂ ಡೌಟ್ ಇಲ್ಲ. ಹೆಸರು ಒಂದೇ ತೆಲುಗು, ಸರ್ನೇಮ್ ಗೊತ್ತಿಲ್ಲ. ಓಕೆ, ಸೊ ನೀವು ಬೇಸಿಕಲಿ ಇವಾಗ ಇಲ್ಲಿ ಇರ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಚೆನ್ನಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಒಬ್ಬೊಬ್ರು ವಿಲೇಜ್ ಅಕೌಂಟೆಂಟ್ ಗಳನ್ನ ಇಲ್ಲ ಅಂದ್ರೆ ಬೇರೆ ಯಾರನ್ನಾದ್ರು ಕರೀತಾ ಇರ್ತಾ ಇದ್ರಿ. PDO ಆಗ್ಬೇಕು ಅಂತ ಹೇಳಿ ಬಂದವರು, ಇವಾಗ ಡೆಸ್ಟಿನಿ ಬೇರೆ ತರ ಇತ್ತು. ಯಾಕೆ ಡಿಸಿಷನ್ ಚೇಂಜ್ ಮಾಡ್ಬಿಟ್ರಿ ನೀವು? ಇಲ್ಲ, ಆಕ್ಚುಲಿ PDO ಆಗ್ಬೇಕು ಅಂತ ಆಸೆ ಇರ್ಲಿಲ್ಲ. ಅದು ಅಪ್ಪ ಅಮ್ಮಂದು ಪ್ರೆಷರ್ ಅಲ್ಲಿ ಎಕ್ಸಾಮ್ ಬರ್ತಿದ್ದೆ. ಮಗು ಹುಟ್ಟಿದ ತಕ್ಷಣ ಏನಾಗ್ತಾನೆ PDO ಆಗ್ತಾನೆ. ಸೊ ಅಪ್ಪ ಅಮ್ಮ ಹಂಗೆ PDO ಎಕ್ಸಾಮ್ ಇತ್ತು, ಟ್ರೈ ಮಾಡು ಅಂತ ಹೇಳಿದ್ರು. ಟ್ರೈ ಮಾಡಿದ್ದೆ, ಸೆಲೆಕ್ಟ್ ಆಗಿತ್ತು. ಅದೇ ಟೈಮ್ಗೆ ನನಗೆ ಸೀರಿಯಲ್ ಆಫರ್ ಬಂದಿತ್ತು. ಸೊ ನಾನು ಆ ಕಡೆ ಹೋಗೋದ ಈ ಕಡೆ ಹೋಗೋದ ಅಂದಾಗ ನಾನು ಈ ಕಡೆ ಚೂಸ್ ಮಾಡ್ಕೊಂಡು ಈ ದಾರಿ ಕಡೆ ಬಂದಿದ್ದಾಯ್ತು. ಓಕೆ, ಅಂದ್ರೆ ಬೇಸಿಕಲಿ ಇವ್ರೇನಾದ್ರು PDO ಆಗಿದ್ರೆ ಇದು ಎಷ್ಟು ಜನ ಹುಡುಗಿರ್ ಕ್ಯೂನಲ್ಲಿ ನಿಂತ್ಕೊಂಡಿರ್ತಿದ್ರು? ತುಂಬಾ ಜನ ಆ ಕೃಷ್ಣ ಪರಮಾತ್ಮಕ್ಕಿಂತ ಹೆಚ್ಚು.